ಪ್ರತಿದಿನ ಸಾವಿರಾರು ಜನರು ನಂಬಿಕೆಯಿಂದ ಬಳಸುವ ಟಾಟಾ ಕಾಪರ್ ವಾಟರ್ ಬಾಟ್ನಲ್ಲಿ ಧೂಳು ಮತ್ತೆ ಅಶುದ್ಧ ಅಂಶಗಳು ಕಂಡುಬಂದಿರತಕ್ಕಂತ ಗಂಭೀರ ಆರೋಪಗಳು ಸಕಲೇಶಪುರದಲ್ಲಿ ಕೇಳಿಬಂದಿದೆ. ಸಕಲೇಶಪುರದ ಬಸ್ ಸ್ಟ್ಯಾಂಡ್ ಸಮೀಪದ ಅಂಗಡಿಯಲ್ಲಿ 1 ಲೀಟರ್ ಮತ್ತು 2 ಲೀಟರ್ ಸಾಮರ್ಥ್ಯದ ಟಾಟಾ ಕಾಪರ್ ಪ್ಯಾಕೇಜ್ ಕುಡಿಯುವ ನೀರಿನ ಬಾಟಲ್ಗಳಲ್ಲಿ ಧೂಳು ಮತ್ತು ಅಶುದ್ಧಿ ಕಣ್ಣಿಗೆ ಕಾಣಿಸಿಕೊಂಡಿದೆ ಎಂದು ಗ್ರಾಹಕರು ಆರೋಪಿಸಿದ್ದಾರೆ. ಇದು ಸಾರ್ವಜನಿಕರ ಆರೋಗ್ಯಕ್ಕೆ ನೇರ ಬೆದರಿಕೆಯಾಗಿದೆ ಎಂಬ ಆತಂಕ ಹರಡಿದೆ. ಸ್ಥಳೀಯರು ಹಾಗೂ ವಾಟರ್ ಬಾಟಲ್ ವಿತರಕರನ್ನ ವಿಚಾರಿಸಿದಾಗ ಕಂಪನಿಯು 2 ಲೀಟರ್ ನೀರಿನ ಸ್ಟಾಕ್ ಅನ್ನು ಹಿಂತೆಗೆದುಕೊಂಡು ಪುನಃ ಕಳುಹಿಸಿದ ನಂತರ ಆ ನೀರಿನಲ್ಲಿ 1 ಲೀಟರ್ ಬಾಟಲ್ಗಳಲ್ಲಿ ಧೂಳು ಮತ್ತು ಅಶುದ್ಧಿ ಪತ್ತೆಯಾಗಿದೆ ಎಂದು ತಿಳಿದು ಬಂದಿದೆ. ಜನರು ಪ್ರತಿದಿನ ನಂಬಿಕೆಯಿಂದ ಕುಡಿಯುವ ನೀರಿನಲ್ಲಿ ಯಾವುದೇ ರೀತಿಯ ನಿರ್ಲಕ್ಷ್ಯ ಆಗಬಾರದು. ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟ ಇಲಾಖೆ ತಕ್ಷಣವೇ ಮಾದರಿಗಳನ್ನು ಸಂಗ್ರಹಿಸಿ ಪರೀಕ್ಷೆ ನಡೆಸಿ ಸತ್ಯಾಸತ್ಯತೆಯನ್ನು ಸಾರ್ವಜನಿಕರ ಮುಂದೆ ಬಹಿರಂಗಪಡಿಸಬೇಕು. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಸಾರ್ವಜನಿಕರ ಆರೋಗ್ಯ ಮತ್ತು ನಂಬಿಕೆಯನ್ನು ಕಾಪಾಡುವುದು ಕಂಪನಿ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳ ಪ್ರಮುಖ ಜವಾಬ್ದಾರಿ ಎಂಬುದು ಸ್ಪಷ್ಟ. ಜಿಲ್ಲಾಡಳಿತ, ಆರೋಗ್ಯ ಇಲಾಖೆ ಮತ್ತು ಫುಡ್ ಸೇಫ್ಟಿ ಅಧಿಕಾರಿಗಳು ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ತ್ವರಿತ ಮತ್ತು ಪಾರದರ್ಶಕ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಲಾಗುತ್ತಿದೆ. ಹೊಸ ಬಸ್ ಸ್ಟ್ಯಾಂಡ್ನಲ್ಲಿ ದೊರಕಿದೆ. ಈ ನೀರಿನ ಬಾಟಲ್ನಲ್ಲಿ ನೀವು ನೋಡ್ಬೋದು, ತುಂಬ ಧೂಳಿನ ಅಂಶಗಳಿದೆ. ಇದು ಪ್ರಸಿದ್ಧ ಟಾಟಾ ಕಂಪನಿಯ ನೀರಿನ ಬಾಟಲ್. ನಾವು ನಂಬಿಕೆಯಿಂದ ಕುಡಿಯುವ ನೀರಿನ ಗುಣಮಟ್ಟದಲ್ಲೇ ಈ ಥರ ಅಂಶಗಳು ಕಾಣಿಸ್ತಾ ಇರುವುದು ತುಂಬ ಆತಂಕಕಾರಿ ವಿಷಯ ನಮಗೆ. ಈ ಬಗ್ಗೆ ನಾವು ವಾಟರ್ ಬಾಟಲಿಯ ಡಿಸ್ಟ್ರಿಬ್ಯೂಟರನ್ನು ಕೇಳಿದಾಗ ಅವರು ಸಹ ಅವರಿಗೆ ಕಂಪನಿಯಿಂದ ಯಾವುದೇ ಉತ್ತಮ ಪ್ರತಿಕ್ರಿಯೆ ದೊರಕಿಲ್ಲ ಅಂತ ತಿಳಿಸಿದರು. ನಾನು ಈ ಬಗ್ಗೆ ಸರ್ಕಾರಿ ಅಧಿಕಾರಿಗಳನ್ನು, ಆಹಾರ ಸಂರಕ್ಷಣಾ ಇಲಾಖೆಯವರನ್ನ ಏನು ಕೇಳ್ಕೊತಿದ್ದೀನಿ ಅಂದರೆ, ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಪರಿಶೀಲಿಸಿ ಇದರ ಸತ್ಯತೆಯನ್ನು ಜನರ ಮುಂದೆ ಬಹಿರಂಗಪಡಿಸಬೇಕೆಂದು ಕೇಳ್ಕೊಳ್ತಾ ಇದ್ದೀನಿ. ಹಾಗೂ ಎಲ್ಲ ನೀರಿನ ಕಂಪನಿಯವರ ಹತ್ರ ನನ್ನ ವಿನಂತಿ ಏನೆಂದರೆ,